ಮುದ್ನಳ್ಳಿ ಹುಣಸೂರಿಂದ ಗೋಣಿಕೊಪ್ಪಕ್ಕೆ ಟ್ರಾವೆಲ್ ಮಾಡ್ತದೆ ಸ್ನೇಹಿತರು ಅಭಿಷೇಕ್ ಅಂತ ನಮ್ಮ ಫಾಲೋವರ್ಸ್ ಅಂತೆ. ಬ್ರದರ್ ನಿಮ್ ನೇಮು? ಪ್ರದೀಪ್ ಅಂತ ಬುಂದಡಿ ಗೇಟ್ ಅಲ್ಲಿ ಮಾತಾಡ್ಸಿದ್ದಾರೆ. ಇಲ್ಲಿ ದೀದಿ ಅವರು ಸ್ವೆಟರ್ ಮತ್ತೆ ಜರ್ಕಿನ್ ಎಲ್ಲ ಸೇಲ್ ಮಾಡ್ತಿದ್ದಾರೆ. ಮುದ್ನಳ್ಳಿ ಗೇಟ್ ಇದು ಆಕ್ಚುಲಿ ಅತಿ ಕ್ವಾಲಿಟಿ ಬಟ್ಟೆ ಇದೆಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಶೋರೂಮ್ ಅಲ್ಲಿ ಸಿಗುವಂತ ಒಂದು ಬಟ್ಟೆ ಇದು. ನೋಡ್ತಾ ಇರ್ಬೋದು ಸ್ವೆಟರ್ ಎಲ್ಲ ತುಂಬಾ ಚೆನ್ನಾಗಿದೆ, ಅತಿ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದಾರೆ. ಯಾರು ಈ ಹೈವೇಲಿ ಟ್ರಾವೆಲ್ ಮಾಡೋರಿದ್ರೆ ಬಂದು ಪರ್ಚೇಸ್ ಮಾಡಿ. ಒಳ್ಳೆ ಬ್ರಾಂಡೆಡ್ ತರ ಇದೆ, ಅಷ್ಟೆಲ್ಲ ಕಲೆಕ್ಷನ್ ಕಲರ್ ಡಿಸೈನ್ ಇಲ್ಲಿ ತುಂಬಾ ಚೆನ್ನಾಗಿದೆ. ಬ್ರದರ್ ನೋಡಿ ನಮ್ನ ಮಾತಾಡ್ಸಿದೀರಾ, ಖುಷಿ ಆಯ್ತು ಬ್ರೋ. ಥ್ಯಾಂಕ್ ಯು ಬ್ರೋ, ಸಿಗೋಣ. ಏನು ಹುಡುಗಿ ಮದುವೆ ಆಗ್ಬೇಕಿತ್ತಾ? ಏನು ಬರೀ ಬೈಕ್ತು ನಮ್ಮ ಹುಡುಗ ವಿಡಿಯೋ ಶೂಟ್ ಮಾಡ್ಕೊಡ್ತೀನಿ ನೋಡಿ, ನಂಬರ್ ತೊಳಿ ಕೊಡ್ತೀನಿ. ಟಾಟಾನೇ ಅವನು ಬಡವರ ಬಾದಾಮಿ ಅಂತ ಹೇಳೋದು ತಪ್ಪಾಗ್ಲಾರ್ದು. ಯಾಕಂದ್ರೆ ಒಂದು 25ರಿಂದ 28, 29, 30 ಮೈಲೇಜ್ ಬರ್ತದೆ. ಒಂದು ಬೈಕ್ ರೈಡ್ಗೆ ಒಂದು ಗಾಡಿ ಬರ್ತದೆ. ಇದು ಆರಾಮಾಗಿ ಮಳೆಯಲ್ಲಿ ನೆನೆಯಂಗಿಲ್ಲ, ಬಿಸಿಲಲ್ಲಿ ಒಣಗಂಗಿಲ್ಲ, ಓಡಾಡ್ಕೊಂಡು ನೆಮ್ಮದಿಯಾಗಿ ಓಡಾಡ್ಬೋದು. ಹುಣಸೂರಿಂದ ಗೋಣಿಕೊಪ್ಪ ಹೋಗ್ತಾ ಇದೀವಿ. ಏನಕ್ಕೆ ಅಂತೀರಾ, ಹುಣಸೂರಲ್ಲಿ ಒಂದು ಪ್ರಮೋಷನ್ ಹಿಡಿಯಿತು, ಮುಗಿಸ್ಕೊಂಡು ಸಾರ ಮೂವಲ್ಸ್ತು. ಈ ಗೋಣಿಕೊಪ್ಪದಲ್ಲಿದೆ. ಆನ್ ದ ವೇ ಇವಿಡಿಯನ್ಸ್ ಸ್ಪೆಡ್ರೋ ಮಾಡ್ತಾ ಇದ್ರು, ತಗೊಂಡಿದೀವಿ. ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ಅಲ್ಲಿ ಸ್ನೇಹಿತರೆಲ್ಲ ಸಿಕ್ಕರು, ಮುದ್ನಳ್ಳಿಯವರು ಮಾತಾಡ್ಸಿದ್ರು. ಎಲ್ಲೋದ್ರು ಗುರುತಿಸ್ತಾ ಇದೀರಿ, ಎಲ್ಲ ನಿಮ್ದೊಂದು ಪ್ರೀತಿ, ಒಂದು ಸಪೋರ್ಟು. ನಂದು 100Kಗೆ, ನಂದು ಇನ್ಸ್ಟಾಗ್ರಾಮ್ 100Kಗೆ ನನ್ನ ಕಡೆಯಿಂದ ಓನ್ ಆಗಿ ನನ್ನ ಫಾಲೋವರ್ಸ್ಗೆ ಏನಾದ್ರು ಕೊಡಬೇಕು ಅಂತ ಒಂದು ಡಿಸೈಡ್ ಮಾಡ್ತಾ ಇದ್ದೀನಿ. ಏನ್ ಮಾಡ್ಬೇಕು ಅಂತ ಇನ್ನೂ ಐಡಿಯಾ ಇಲ್ಲ, ಬಟ್ ಕೊಟ್ಟೆ ಕೊಡ್ತೀನಿ. ಏನಾದ್ರು 4 ಜನಕ್ಕೆ ಅನುಕೂಲ ಆಗ್ಬೇಕು ಆ ತರ ಕೊಡ್ತೀನಿ. ಇನ್ನೇನೋ ನಮ್ಗೆ ಚೆಕ್ ಪೋಸ್ಟ್ ನಿಯರ್ ಅಲ್ಲಿ ಇದೀವಿ ನಾವು. ಇನ್ ಮುಂದೆ ಫಾರೆಸ್ಟ್ ಕಾಣಿಸ್ತದೆ ನಮ್ಗೆ, ನೀವು ನೋಡ್ತಾ ಇರ್ಬೋದು ಹೊರಗಡೆ ಹೇಳಿ. ಏನೇ ಹೇಳ್ರಿ, ಈ ಪ್ರಿಯಾಪಟ್ಟಣ ಭಾಗದಲ್ಲೆಲ್ಲ ಬಹಳ ಪುಣ್ಯ ಮಾಡಿದಾರೆ. ಇಂಥ ಗ್ರೀನರಿಲಿ ಇಂಥ ಆರಾಮಾಗಿ ಟ್ರಾವೆಲಿಂಗ್ ಮಾಡ್ಕೊಂಡು ನಾವು ಹೋಗೋದೇ ಒಂದು ಖುಷಿ. ರೋಡ್ಗಳಲ್ಲೆಲ್ಲ ಹೋಗೋದೇ ಒಂದು ಖುಷಿ. ಎಲ್ಲಿ ನೋಡಿದ್ರು ಗ್ರೀನರಿ, ಮೋಡ ಕವಿದ ವಾತಾವರಣ. ಆಮೇಲೆ ನನ್ನ ವಿಡಿಯೋ ಇವತ್ತು ಗೋಣಿಕೊಪ್ಪ ಗಂಟ ರೀಚ್ ಆಗಿ ಗೋಣಿಕೊಪ್ಪದಲ್ಲಿ ನಾನು ಪ್ರಮೋಷನ್ ವಿಡಿಯೋ ಸಿಕ್ಕಿದೆ ಅಂದ್ರೆ ನಾನು ತುಂಬಾ ಖುಷಿ ಪಡ್ತಿದ್ದೀನಿ. ನಾನು ಹುಣಸೂರಲ್ಲೂ ಪ್ರಮೋಷನ್ ಮಾಡಿದ್ದೀನಿ, KR ನಗರದಲ್ಲೂ ಮಾಡಿದ್ದೀನಿ, ಪ್ರಿಯಾಪಟ್ಟಣದಲ್ಲೂ ಮಾಡಿದ್ದೀನಿ, ಕುಶಾಲನಗರದಲ್ಲೂ ಮಾಡಿದ್ದೀನಿ. ಗೋಣಿಕೊಪ್ಪದಲ್ಲಿ ಫಸ್ಟ್ ಟೈಮ್ ಪ್ರಮೋಷನ್ ವಿಡಿಯೋಗೆ ಬರ್ತಾ ಇರೋದು ನಾನು ಗೋಣಿಕೊಪ್ಪದಲ್ಲಿ. ಗೋಣಿಕೊಪ್ಪದಲ್ಲಿ ಇವತ್ತು ನನ್ನ ಗುರುತಿಸಿ ನಮಗೆ ಪ್ರಮೋಷನ್ ವಿಡಿಯೋ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ನಿಮ್ಗೆ ವಿಡಿಯೋ ಕೊಟ್ಟಿರೋರಿಗೆ. ನಾನು ಹೋಗ್ತಾರಂತ ಗಾಡಿ ಟಾಟಾ ನ್ಯಾನೋ ಗಾಡಿ ಬಹಳ ಚೆನ್ನಾಗೈತೆ ಕಣ್ರಿ. ಅತಿ ಕಡಿಮೆ ಬೆಲೆಯಲ್ಲಿ ರತನ್ ಟಾಟಾ ಅವರು ಜನಗಳಿಗೆ ಅಂತ ಬಿಟ್ರು, ಬಟ್ ಕ್ಲಿಕ್ ಆಗ್ಲಿಲ್ಲ. ಒಂದ್ ಬೈಕ್ ಕಂಪ್ಯಾರಿಸನ್ ಮಾಡಿದ್ರೆ ಗಾಡಿ ಏನ್ ಕಡಿಮೆ ಇಲ್ಲ. ಈ 220, ಈ FZ ಇವೆಲ್ಲ ತಗೊಂಡು ದುಡ್ಡು ಹಾಳು ಮಾಡ್ಕೊತೀವಲ್ಲ, 2 ಲಕ್ಷ ರೂಪಾಯಿ ಅದ್ರ ಬದಲಿಂದ ಒಂದು ಕಾರ್ ತಗೊಂಡ್ರೆ ನೆಮ್ಮದಿಯಾಗಿ 4 ಜನ ಆರಾಮಾಗಿ ಕುತ್ಕೊ ಹೋಗ್ಬೋದು. ಮಳೆಯಲ್ಲಿ ನೆನೆಯಂಗಿಲ್ಲ, ಬಿಸಿಲಲ್ಲಿ ಒಣಗಂಗಿಲ್ಲ. ಅಷ್ಟೇ ಅಲ್ಲ, ಮೈಲೇಜ್ ಏನ್ ಕಡಿಮೆ ಇಲ್ಲ ಕಣ್ರಿ, 30 ಮೈಲೇಜ್ ಬರ್ತದೆ. ನಿಮ್ಗೇನ್ 220 ಪಲ್ಸರ್ ಸರಿಯಾಗಿ ಎಳೆದ್ಬಿಟ್ಟ ಅಂದ್ರೆ ಅದು ಒಂದು 35 ಮೈಲೇಜ್ ಬರುತ್ತೆ ಅಷ್ಟೇನೆ. ಅದು ಕಂಪ್ಯಾರಿಸನ್ ಮಾಡಿದ್ರೆ ಸೇಮ್ ಬೈಕ್ ಮೇಂಟೆನೆನ್ಸ್ ಅಂತೆ. ನಮ್ಮ ಬ್ರದರ್ ಒಬ್ರು ನಮ್ಮ ಗಾಡಿನ ಇಸ್ಕೊಂಡು ಅವ್ರ ಗಾಡಿನ ಕೊಟ್ಬಿಟ್ಟು ಹೋಗಿದ್ದಾರೆ. 3-4 ಡೇಸ್ ಇದ್ರಲ್ಲೇ ಓಡಾಡ್ತಾ ಇದೀನಿ. ಬಟ್ ಗಾಡಿ ಬೆಟರ್ ಆಗಿದೆ ಓಡ್ಸಕ್ಕೆ. ಅದ್ರಲ್ಲೊಂದು ಸಿಟಿಲಿ ಓಡ್ಸಕ್ಕಂತೂ ಬಹಳ ಚೆನ್ನಾಗೈತೆ ಗಾಡಿ. ಆರಾಮಾಗಿ ಓಡಿಸ್ತಾ ಇದೀನಿ, ಏನೋ ಫೀಲೇ ಇಲ್ಲ. ಆರಾಮಾಗಿ ಎಳ್ದಾಡ್ಕೊ ಹೋಗ್ಬೋದು. ಯಾವ್ದೋ ಚಿಕ್ಕ ಗಾಡಿ ಅಲ್ವಾ, ಸಿಟಿಲೆಲ್ಲ ಬಹಳ ಚೆನ್ನಾಗಿ ಓಡಿಸ್ಬೋದು. ಈ 1-2 ಲಕ್ಷ ಕೊಟ್ಟು ಬೈಕ್ ತಗೊಳ್ಳೋ ಬದಲು ಕೆಲವೊಬ್ರಿಗೆ ಏನ್ ಸೊಲ್ಯೂಷನ್ ಹೇಳ್ತೀನಿ ಅಂದ್ರೆ, ಮನೆಯ ಮೇಲೆ ಒಂದು ಕಾರ್ ಇರ್ಬೇಕು. ಒಂದು ಕಷ್ಟ ಸುಖಕ್ಕೆ ರಾತ್ರಿ ಟೈಮ್ ಯಾರಾದೊಂದು ಎಮರ್ಜೆನ್ಸಿ ಆಗ್ಬಿಡ್ತು, ಒಂದು ಮಳೆಗಳು ಇತ್ತೀಚೆಗೆ ಮಳೆ ಟೈಮ್ ಯಾವ ಟೈಮಲ್ಲಿ ಮಳೆ ಬರ್ತದೆ ಅಂತ ಗೊತ್ತಿಲ್ಲ, ಹಂಗೆಲ್ಲ ಓಡಾಡ್ಬೇಕು, ಒಂದು ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಟಾಟಾ ನ್ಯಾನೋ ತಗೊಳ್ಳಿ. ಕಡಿಮೆಲಿ ಏನ್ 70-80 ಸಾವಿರಕ್ಕೆಲ್ಲ ಒಂದು ಗಾಡಿ ಸಿಗ್ತದೆ ಇವತ್ತು. ನೋಡಿ ಇಲ್ಲಲ್ಲವ ನೋಡ್ತಾ ಇರ್ಬೋದು, ಶುಂಠಿ ಹಣ್ಣುಗಳೆಲ್ಲ ಮಾರ್ತಾ ಇದಾರೆ, ಕರೀತಾ ಇದಾರೆ. ನಾವು ಬೆಳಿತೀವಿ ಅದಕ್ಕೆ ತಗೊಳ್ಳಿಲ್ಲ ಶುಂಠಿ ಎಲ್ಲ. ಅಳ್ಳೂರ್ ಗೇಟ್ ಎಕ್ಸಿಟ್ ಆಗಿ ನೋಡ್ತಾ ಇರ್ಬೋದು ನೀವು, ಫಾರೆಸ್ಟ್ ಎಂಟ್ರಿ ನಾವು ಇದೇ ಚೆಕ್ ಪೋಸ್ಟ್. ಅಳ್ಳೂರ್ ದಾಟಿದ ತಕ್ಷಣ ಫಾರೆಸ್ಟ್. ಈ ಊರಲ್ಲಿ ಯಾರು ಈ ವಿಡಿಯೋ ನೋಡಿದ್ರು ಒಂದು ಕಮೆಂಟ್ ಅಲ್ಲಿ ತಿಳಿಸಿ. ಆದ್ರೂ ನಾವು ಪ್ರಿಯಾಪಟ್ಟಣ ಆನೆ ಚೌಕೂರು ಕಾಡು ಫಾರೆಸ್ಟ್ ಗೋಣಿಕೊಪ್ಪ ರೂಟೇ ಒಂದು ಮಜಾ ಕಣ್ರಿ. ಒಳ್ಳೆ ಕಾಫಿ ಕುಡ್ಕೊಂಡು ಮುಂದೆ ಒಂದು ಕಾಫಿ ಡೇ ತೋರಿಸ್ತೀನಿ ಟಾಟಾದವರು ನಿಮ್ಗೆ. ಅಲ್ಲಿ ಕಾಫಿನೂ ಕುಡಿಯೋಣ ಬನ್ನಿ, ತೋರಿಸ್ಕೊಡ್ತೀನಿ. ಮುಂದೆ ಯಾವ್ದಾದ್ರು ಪ್ರಾಣಿ ಸಿಕ್ಕರು ತೋರಿಸ್ತೀನಿ. ಪೌಸ್ ಮಾಡು ಬಿಟ್ಟೆ ಮಾಡು.
ಸ್ನೇಹಿತರೆ, ಇದು ಬಿಸ್ಲು ಮಾರಮ್ಮ ಅಂತ ಹೊಸ್ಲು ಮಾರಮ್ಮ ಅಂತ ಹೆಸರು ಇದ್ರದ್ದು. ನೋಡ್ತಾ ಇರ್ಬೋದು ನೀವು, ಹೊಸಲು ಮಾರಮ್ಮ ಅಂತ ದೇವಸ್ಥಾನ. ಇದು ದೇವಸ್ಥಾನ ಓಪನ್ ಆಗಿದೆ. ಕಾಡಿನ ಒಂದು ದೇವ್ರು ಇದು, ಬಹಳ ಶಕ್ತಿ ಅಂತ ದೇವ್ರು. ಯಾವ್ದಾದ್ರು ಗಾಡಿಗಳು ಹೋಗಂತ ಲಾರಿಗಳೆಲ್ಲ ನಿಲ್ಸಿ ಕೈ ಮುಗ್ದೋಯ್ತಾರೆ ಅಲ್ಲಿ. ಏನಕ್ಕೆ ಅಂದ್ರೆ ಆ ದೇವ್ರ ಮೇಲೆ ಒಂದು ನಂಬಿಕೆ. ಇಲ್ಲಿ ಫಾರೆಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಯಾವುದೇ ಪ್ರಾಣಿಗಳಿಂದ ತೊಂದರೆ ಆಗ್ಬಾರ್ದು, ಗಾಡಿಗಳಿಗೆ ಹಾನಿ ಉಂಟಾಗಬಾರ್ದು ಅಂತ ಆ ತಾಯಿಗೆ ಕೈ ಮುಗ್ದೋಗ್ತಾರೆ ಅಲ್ಲವ. ಈ ರೋಡಲ್ಲಿ ಯಾರು ಟ್ರಾವೆಲ್ ಮಾಡಿದ್ರೆ ಆ ತಾಯಿಗೆ ಕೈ ಮುಗ್ದೋಗಿ ನೋಡಿ. ನಮ್ಮ ಫಾರೆಸ್ಟ್ ಅಷ್ಟು ಚೆನ್ನಾಗೈತೆ, ಮಳೆ ಬೀಳ್ತಿದೆ, ಗ್ರೀನರಿ ಆಗಿದೆ. ಈಗ ಫಾರೆಸ್ಟ್ ಅಲ್ಲಿ ಯಾವಾಗಲೂ ಸ್ಲೋ ಆಗಿ ಟ್ರಾವೆಲ್ ಮಾಡಿ. ಯಾಕೆಂದ್ರೆ ಎಲ್ಲ ಬುದ್ಧಿ ಇರೋ ನಾವುಗಳೇ ಕೆಲವು ಟೈಮಲ್ಲಿ ದುಡುಕ್ತೀವಿ. ಸಡನ್ ಆಗಿ ನಿಮ್ಗೆ ಆನೆ ಆಗಿರ್ಬೋದು, ಒಂದು ಜಿಂಕೆ ಆಗಿರ್ಬೋದು, ಸಡನ್ ಆಗಿ ಬಂದ್ಬಿಡ್ಬೋದು ರೋಡ್ಗೆ. ಅದಕ್ಕೆ ಫಾರೆಸ್ಟ್ ಏರಿಯಾದಲ್ಲಿ ಯಾವತ್ತು ನಾವು ನಮ್ಮ ಸ್ಪೀಡ್ ಲಿಮಿಟ್ ಜಸ್ಟ್ ಒಂದು 20-30 ಇರಬೇಕು. ನಾವು ಅದಿದ್ದಾಗ ನಮಗೆ ಕಂಟ್ರೋಲ್ ಅನ್ನೋದು ಇರ್ತದೆ. ಕಾಡಲ್ಲಿ ಗಾಡಿಗಳು ಬ್ರೇಕ್ ಡೌನ್ ಆಗ್ಬಿಟ್ರೆ ಬಹಳ ಸಮಸ್ಯೆ. ನೋಡಿ, ಲಾರಿ ಏನೋ ಬ್ರೇಕ್ ಡೌನ್ ಏನೋ ಆಗಿರಂಗೈತೆ ಮೇ ಬಿ. ಇವಾಗ ಮೆಕ್ಯಾನಿಕ್ ಗಳೆಲ್ಲ ಬಂದಿದ್ದಾರೆ ಅಂತ ಅನಿಸ್ತೈತೆ. ಹೌದು, ಗಾಡಿ ಬ್ರೇಕ್ ಡೌನ್ ಆಗೈತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಗಾಡಿ ಬ್ರೇಕ್ ಡೌನ್ ಆಗೈತೆ. ಪಾಪ ರಾತ್ರಿಯಿಂದ ಏನಾದ್ರು ಇಲ್ಲೇ ಇದ್ರೆ ಬಹಳ ತೊಂದರೆ ಅನ್ಭವಿಸಿರ್ತಾರೆ ಡ್ರೈವರ್ಗಳು. ಡ್ರೈವರ್ ಜೀವನ ಬಹಳ ಕಷ್ಟ ಕಣ್ರಿ. ಈ ಲಾರಿ ಓಡಿಸೋರು, ಈ ದೊಡ್ಡ ದೊಡ್ಡ ವೆಹಿಕಲ್ ಓಡ್ತಾರಲ್ಲ, ಅವರಂತೂ ಬಹಳ ಕಷ್ಟ. ಈ ಲಾರಿ, ಈ ಕಾರ್ಗಳಾದ್ರೆ ಯಾರು ಟವರು ಏನೋ ಒಂದು ಮಾಡ್ಬಿಡ್ತಾರೆ. ಪಾಪ ಲಾರಿ ನೈಟು ಲೋಡ್ ಲಾರಿ ಹೋಗ್ತಾ ಇರ್ತಾರೆ. ಇಂಥ ಫಾರೆಸ್ಟ್ ಏರಿಯಾದಲ್ಲಿ ಬ್ರೇಕ್ ಡೌನ್ ಆಗ್ಬಿಟ್ರೆ ಗಾಡಿಗಳು ಎಷ್ಟು ಸಫರ್ ಪಡ್ಬೇಕಾಯ್ತದಲ್ವ ಅವರು. ತುಂಬಾ ಕಷ್ಟ ಇದೆ ಡ್ರೈವರ್ ಜೀವನ. ಹೇಳ್ದಷ್ಟಲ್ಲ ಈಸಿಯಾಗಿ ಜೀವನ ಮಾಡ್ಬೋದು ಅಂತಾರಲ್ಲ, ಹಂಗೇನಿಲ್ಲ. ಸಾಕು, ಅಲ್ಲಿ ಸಿಕ್ತವ ಮುಂದೆ. ಆನೆ ಚೌಕೂರು ಫಾರೆಸ್ಟ್ ಇದು. ಏನ್ ಹೇಳಿ, ಆನೆ ಚೌಕೂರು ಫಾರೆಸ್ಟ್. ನೈಟ್ ಎಲ್ಲ ಸಿಬ್ಬಂದಿ ಇರ್ತಾರೆ, ನೀವು ನೋಡ್ತಾ ಇರ್ಬೋದು. ಈ ರೈಟ್ ಅಲ್ಲಿ ಹೋದ್ರೆ ನಮ್ಮ ಪಿರಿಯಾಪಟ್ಟಣ, ನಮ್ಮ ಊರು ಪಿರಿಯಾಪಟ್ಟಣಕ್ಕೆ ಹೋಗ್ತದೆ ಇವೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ನಿಂತವ್ರೆ, ಇಲ್ಲಿ ಆರಾಮಾಗಿ ಕೂತವ್ರೆ. ನೋಡ್ತಾ ಇರ್ಬೋದು ನೀವು. ಗಾಡಿಗಳೆಲ್ಲ ಇಲ್ಲಿ ಚೆಕಿಂಗ್ ನಡೀತದೆ. ಅಂದ್ರೆ ಈ ಕಡೆಯಿಂದ ದಾಟಿದ್ರೆ ನಾವು ನಮ್ಮ ಪಕ್ಕದ ರಾಜ್ಯ ದೇವರ ನಾಡು ಕೇರಳಗೆ ಹೋಗ್ಬೋದು. ಅದರಿಂದ ವೆಹಿಕಲ್ಗಳನ್ನ ಅಲ್ಲಿ ಚೆಕಿಂಗ್ ಅಂತ ಫಾರೆಸ್ಟ್ ಅಲ್ಲಿ ಇರ್ತಾರೆ, ಏನಾದ್ರು ಸಾಗಿಸ್ಬಿಡ್ತಾರೆ ಅಂತ. ನೀವು ನೋಡ್ತಾ ಇರ್ಬೋದು. ಯಾರಾದ್ರೂ ಬೇಜಾರಾದ್ರೂ ಒಂದು 10 ನಿಮಿಷ ಈ ರೋಡಲ್ಲಿ ಬಂದ್ರೆ ಬೇಜಾರನ್ನ ಕಳಿಬೋದು ಕಣ್ರಿ. ತುಂಬಾ ಚೆನ್ನಾಗಿದೆ ರೋಡು. ಹನುಮಂತಗಳು ಎಲ್ಲ, ಕೋತಿಗಳೆಲ್ಲ ಇದೆ. ನಮ್ಮ ಫಾರೆಸ್ಟ್ ಅಲ್ಲಿ ಎಲ್ಲಾ ತರ ಅನಿಮಲ್ಸ್ ಇದೆ. ರೀಸೆಂಟ್ಲಿ ಹುಲಿ ಅಂತೂ ರೋಡ್ಗೆ ಬಂದಿದೆ, ಎಲ್ರಿಗೂ ಗೊತ್ತು. ನೋಡಿ ಹೆಂಗ್ ಕೂತಿದೆ. ಇವುಗಳದೇ ನೆಮ್ಮದಿ ಕಣ್ರಿ. ಚಿಂತೆ ಇಲ್ಲ, ಏನಿಲ್ಲ, ಸಾಲ ಇಲ್ಲ, ಸೋಲ ಇಲ್ಲ. ಆರಾಮಾಗಿ ಜೀವನ ಮಾಡ್ತಾರೆ. ಎಲ್ಲ ಆರಾಮಾಗಿ ಕೂತವ್ರೆ ಬೀಟ್ ಹಾಕೊಂಡು. ಹೋಮ್ ಟೂರ್ ಮಾಡಿದೀವಲ್ಲ, ಅದು ಅನ್ಬಿಡಿದ್ಯಾ? ಹೇಳ್ಬಿಟ್ಟು ಅನ್ಬಿಡು, ಕಟ್ ಮಾಡು. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಮತ್ತಿಗೋಡು ಸಾಕಾನೆ ಶಿಬಿರ. ಫಸ್ಟ್ ಎಲ್ಲ ರೀಸೆಂಟ್ಲಿ ಇಲ್ಲಿ ಆನೆನ ನೋಡಕ್ ಬಿಡೋರು, ಆದ್ರೆ ಇವಾಗ ಕ್ಲೋಸ್ ಮಾಡಿದ್ದಾರೆ. ಈಗ ಮೈಸೂರು ದಸರಾ ಏನ್ ನಡೀತೈತೆ, ಆ ದಸರಕ್ಕೆ ಆನೆ ಹೋಗೋದು ಇಲ್ಲಿಂದಾನೆ. ನಮ್ಮ ಅಭಿಮನ್ಯು ಇರೋದು ಇಲ್ಲಿಂದಾನೆ. ಇಲ್ಲಿ ಮತ್ತೆ ನಮ್ಮ ಹೊಸಳ್ಳಿ ಎರಡು ಒಂದು ಫಾರೆಸ್ಟ್ ಇಂದ ಹೋಯ್ತದೆ. ಬಟ್ ಈ ಆನೆಗಳನ್ನೆಲ್ಲ ನೋಡಕ್ಕೆ ಎಂಟ್ರಿ ಇಲ್ಲ. ಒಳಗಡೆ ಆನೆಗಳಿದೆ, ಎಂಟ್ರಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಏನು ಕ್ಲೋಸ್ ಮಾಡಿದ್ರು ಅಂದ್ರೆ, ರೀಸೆಂಟ್ಲಿ ಈಗ ಒಂದು 2-3 ಮಂತ್ಸ್ ಬ್ಯಾಕು ನಿಮ್ಗೆ ನೀವು ನೋಡಿರ್ಬೋದು, ದುಬಾರೆ ಫಾರೆಸ್ಟ್ ಅಲ್ಲಿ ಚೆನ್ನೈ ಮೂಲದ ಒಂದು ಲೇಡಿನ ಒಂದು ಆನೆ ಕಾಲ್ ತುಳಿತದಲ್ಲಿ ತೀರೋಗ್ಬಿಡ್ತಾರೆ ಅವರು. ಅವಾಗ್ಲಿಂದ ಇಲ್ಲಿ ಎಂಟ್ರಿನ ಕ್ಲೋಸ್ ಮಾಡಿದ್ದಾರೆ. ಆನೆ ನೋಡೋ ಎಂಟ್ರಿ ಇಲ್ಲ. ಈಗ ನಮ್ಗೆ ಇನ್ನೇನೋ ನಿಯರ್ ತಿತ್ಮತಿ ಹತ್ರ ನಾವ್ ಇದೀವಿ. ಇಲ್ಲೆಲ್ಲ ಫಾರೆಸ್ಟ್ ಇದೆ, ಆಡಿ ಜನಗಳಿದ್ದಾರೆ, ಸಾಕಾನೆಗಳನ್ನ ಸಾಕ್ತಿದ್ದಾರೆ. ಇನ್ನೇನೋ ರೀಸೆಂಟ್ಲಿ ಎಲ್ಲ ದಸರಾಕ್ಕೆ ಹೋಗಕ್ಕೆ ರೆಡಿ ಆಯ್ತಾ ಇದಾರೆ. ಯಾಕೆಂದ್ರೆ ಇನ್ನೊಂದು 2 ತಿಂಗಳಲ್ಲೆಲ್ಲ ದಸರಾ ಬರ್ತದೆ. ಆನೆಗಳನ್ನ ತಯಾರಿ ಮಾಡ್ಬೇಕಲ್ಲ, ಅದಕ್ಕೆಲ್ಲ ಮೈಸೂರಿಗೆ ಹೋಗ್ತಾರೆ. ನನ್ನ ಅನಿಸಿಕೆ ಎಲ್ಲ ಮೇ ಬಿ ನೆಕ್ಸ್ಟ್ ಮಂತ್ ಹೋಗ್ಬೋದು. ಅದ್ರದ್ದೊಂದು ಯೂಟ್ಯೂಬ್ ವಿಡಿಯೋ ಮಾಡಿ ತೋರಿಸ್ತೀನಿ ಹೋಗ್ಬೇಕಾದ್ರೆ. ಇನ್ನೇನೋ ನಾವು ನಿಯರ್ ತಿತ್ಮತಿಲಿ ಇದೀವಿ. ತಿತ್ಮತಿ ಗೋಣಿಕೊಪ್ಪಗೆ ಹೋಗಿ ಒಂದು ವಿಡಿಯೋ ಮಾಡ್ಕೊಂಡು ಆರಾಮಾಗಿ ನಿಮ್ಗೆ ಈಗ ಜಸ್ಟ್ ಇಲ್ಲೊಂದು 3-4 ಕಿಲೋಮೀಟರ್ ಅಲ್ಲಿ ಒಂದು ರತನ್ ಟಾಟಾ ಅವ್ರದ್ದೊಂದು ಒಳ್ಳೆ ಕಾಫಿ ಡೇ ಇದೆ ಕಣ್ರಿ. ಕರ್ಕೋಗಿ ಬನ್ನಿ, ಇವಾಗ ಹೋಗಿ ತೋರಿಸ್ಕೊಡ್ತೀನಿ. ಒಂದು ಕಾಫಿನ ಕುಡಿಯೋಣ, ಅಲ್ಲಿ ತೋರಿಸ್ತೀನಿ ಹೆಂಗಿದೆ ಅಂತ. ಹೋಗಾರೆ ಯಾರಾದ್ರೂ ಒಂದು ಬ್ರೇಕ್ ಅಂದ್ರೆ ಒಂದು ಸ್ಟಾಪ್ ನಾವು ಮಾಡಿ ಹೋಗಿ. ತುಂಬಾ ಸಖತ್ತಾಗಿದೆ. ಏನೋ ಒಂದು ಮೈಂಡ್ಗೆ ಒಂದು ಫ್ರೆಶ್ನೆಸ್ ಅನ್ನೋ ಸಿಗ್ತದೆ ಅಲ್ಲಿಗೆ ಹೋದ್ರೆ. ಸ್ನೇಹಿತರೆ, ನಿಮ್ಗೆ ಹೇಳಿದ್ನಲ್ಲ, ರತನ್ ಟಾಟಾ ಕಾಫಿ ಡೇ ಅಂತ ಹೇಳಿದ್ನಲ್ಲಿ ನಿಮ್ಗೆ ಟಾಟಾದವ್ರದ್ದು ಅಂತ ಇದೇನೆ. ತುಂಬಾ ಸಖತ್ತಾಗಿದೆ. ಒಳಗಡೆ ಬಂದ್ರೆ ನಿಮ್ಗೆ ಸಿಟ್ಟಿಂಗ್ ಏರಿಯಾ ಎಲ್ಲ ತುಂಬಾ ಚೆನ್ನಾಗಿದೆ.
ನೀವು ನೋಡ್ಬೋದು. ನಾನು ಆಲ್ರೆಡಿ ನಂದು ಕೆಲವೊಂದು ಇನ್ಸ್ಟಾ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದನ್ನು ನಾನು, ಬಟ್ ಇವತ್ತು ಯೂಟ್ಯೂಬ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೆಂಗಿದೆ ಅಂತ ನೋಡೋಣ. ಹೌದು ಮಾಡೋದು ಈ ಕಾಫಿ ಡೇ ನಾನು ವಿಡಿಯೋಗಳಲ್ಲಿ ತುಂಬ ತೋರಿಸಿದ್ದೀನಿ. ತುಂಬ ಚೆನ್ನಾಗಿದೆ. ನೀವು ಮಕ್ಳು ಕಾರ್ ಪಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ಕಾರ್ ಪಾರ್ಕಿಂಗು, ಫುಲ್ ಕಾರ್ ಪಾರ್ಕಿಂಗ್ ಇದೆ. ಅಷ್ಟೇ ಅಲ್ಲ, ಮಕ್ಳುಗಳನ್ನ ಕರ್ಕೊಬಂದ್ರೆ ಆರಾಮಾಗಿ ಆಟ ಆಡಿಸ್ಬೋದು. ನೀವು ನೋಡ್ಬೋದು ಮಕ್ಳಿಗೆ ಅಂತಲೇ ಸ್ಪೆಷಲ್ ಆಗಿ ಮಾಡಿದ್ದಾರೆ. ಹಿಂದೆ ಕಾಫಿ ಇದೆ. ರತನ್ ಟಾಟಾ ಅವರು ನಮ್ಮನ್ನ ಬಿಟ್ಟೋಗಿರ್ಬೋದು ಕಣ್ರಿ, ಆದರೆ ಅವ್ರು ಮಾಡಿರುವಂಥ ಒಂದು ನೇಮ್ ಆಗಿರಲಿ, ಅವ್ರು ಮಾಡಿರುವಂಥ ಒಂದು ಹೆಸರಾಗಿರಲಿ ಯಾವತ್ತೂ ಅಜರಾಮರ. ಈ ಭೂಮಂಡಲ ಎಲ್ಲಿ ತನಕ ಇರ್ತದೆ, ರತನ್ ಟಾಟಾ ಅವ್ರದ್ದು ಅಲ್ಲಿ ತನಕ ನೇಮ್ ಇರ್ತದೆ. ಏಕೆಂದರೆ ಇವೆಲ್ಲ ಅವ್ರು ಕೊಟ್ಟಿರೋಂಥ ಒಂದು ಕೊಡುಗೆಗಳು. ದುಡ್ಡನ್ನೇ ತಗೋಬೋದು, ಬಟ್ ಒಂದು ಕಾಫಿಗೆ 100 ರೂಪಾಯಿ ತಗೋತಾರೆ, ಇಲ್ಲಿಲ್ಲ ಅಂತಲ್ಲ. ಆದರೆ ಒಂದು ಕೂತಿಲ್ಲಿ ಕುಡಿತೀವಲ್ಲ, ಅದ್ರ ಮಜನೇ ಬೇರೆ, ಆ ಫೀಲೇ ಬೇರೆ. ತುಂಬ ಚೆನ್ನಾಗಿದೆ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಅಲ್ಲಿ ನೋಡ್ತಾ ಇರ್ಬೋದು ನೀವು, ಧೂಳು ಇಲ್ದಂಗೆ ಮೇಂಟೈನ್ ಮಾಡ್ತಾರೆ. ಕಾಫಿ ಬಟ್ ಕಾಫಿ ಸಖತ್ತಾಗಿರುತ್ತೆ. ಫಿಲ್ಟರ್ ಕಾಫಿ ಫಿಲ್ಟರ್ ಕಾಫಿ ನೋಡ್ತಾ ಇರ್ಬೋದು ನೀವು. ನಾವು 2 ಕಾಫಿನ ತೊಗೊಂಡಿದ್ದೀವಿ. ಸಿಟ್ಟಿಂಗ್ ತುಂಬ ಚೆನ್ನಾಗಿದೆ. ಬ್ಯಾಂಗ್ಳೂರಲ್ಲಿ ಕೂತ್ಕೊಂಡು ಆರಾಮಾಗಿ ಕುಡಿಬೋದು. ಕ್ಲೈಮ್ ಆ ಕಡೆ ಕೊಟ್ಬಿಡೋಣ. ಕಾಫಿ ಶುಗರ್ ಕೊಡಲ್ಲ, ನಾವೇ ಶುಗರ್ ಹಾಕೋಬೇಕು. 100 ರೂಪೀಸ್ ಕಣ್ರಿ ಕಾಫಿ. ಆದರೂ ಏನು ಬೇಜಾರಾಗಲ್ಲ. ಯಾಕೆ ಅಂತೀರಾ, ಇಲ್ಲಿ ಕೂತು ಕುಡಿಯೋದಕ್ಕೆ ದುಡ್ಡು, ಈ ಕಾಫಿಗೆಲ್ಲ ದುಡ್ಡು. ಇಲ್ಲಿ ಕೂತು ಕುಡಿತೀವಲ್ಲ ಅದಕ್ಕೆ ದುಡ್ಡು. ಈ ಕ್ಲೈಮೇಟ್ ಆಗ್ಬೋದು, ಈ ಗ್ರೀನರಿ ಆಗಿರ್ಬೋದು, ಏನೋ ನಮ್ಮ ಮೈಂಡ್ ಸೆಟ್ನ ಚೇಂಜ್ ಮಾಡ್ತದೆ ಅಂಥ ಒಂದು ಗ್ರೀನರಿ ಇದು. ಶುಗರ್ ಕಾಫಿನ ಕುಡಿಯೋಣ ಬನ್ನಿ. ಕಾಫಿ ಸಖತ್ತಾಗಿದೆ. ಯಾರು ವಿರಾಜಪೇಟೆ, ಕೇರಳ, ಗೋಣಿಕೊಪ್ಪ ಟ್ರಾವೆಲ್ ಮಾಡೋರು ಒಂದ್ಸಲ ಬಂದು ವಿಸಿಟ್ ಮಾಡಿ. ಟಾಟಾ ಕೆಫೆ ತುಂಬ ಚೆನ್ನಾಗಿದೆ. ಒಳಗಡೆ ಒಳ್ಳೆ ಒಳ್ಳೆ ಫ್ರೆಶ್ ಆಗಿ ಸಖತ್ತಾಗಿದೆ. ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ನಾನು ತುಂಬ ಟೈಮ್ ಕುಡಿದಿದ್ದೀನಿ. ಅಲ್ಟಿ ಕಣ್ರಿ. ಈ ಕಾಫಿ ಕುಡಿಯೋಕ್ಕೆ ಅಲ್ಲಿಂದ ಇಲ್ಲಿ ತನಕ ಬರ್ತಾರೆ ಜನ. ನಿಮಗೆ ಫಿಲ್ಟರ್ ಕಾಫಿ, ವೆರೈಟಿ ಆಫ್ ಕಾಫೀಸ್ ಇದೆ. ಸ್ನ್ಯಾಕ್ಸ್ ಸಿಗ್ತದೆ ನಿಮಗೆ, ಚೀಸ್ ಬಾಲ್, ವೆಜಿಟೇರಿಯನ್ನು, ತುಂಬ ಒಂದು ಸೇಮ್ ಒಂದು ಕೆಫೆ ಡೇ ಏನು ಬೇಕೋ ಎಲ್ಲ ಅವೈಲೇಬಲ್ ಇದೆ ಇಲ್ಲಿ. ಬಟ್ ಪ್ಲೇಸಸ್ ಅಂತೂ ಸಖತ್ತಾಗಿದೆ. ಸಖತ್ತಾಗಿದೆ ಕಾಫಿ. ಕುಡಿಯೋಣ.